ವೀಕ್ಷಕರೇ, ಇನ್ನು ಕರ್ಕಾಟಕ ರಾಶಿಯ ಮೇಲೆ ಈ ಒಂದು ಯಾಗ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಬನ್ನಿ ಕೇಳೋಣ. ಗುರುಗಳೇ, ಇನ್ನು ಕರ್ಕಾಟಕ ರಾಶಿ ಮುಂದಿನ ರಾಶಿ ಇರುವಂಥದ್ದು. ಸೊ ಈ ಯಾಗವನ್ನು ಮಾಡೋದ್ರಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಈ ರಾಶಿಯಲ್ಲಿ ಇರುವಂಥವರಿಗೆ? ಕರ್ಕಾಟಕ ರಾಶಿಯವರ ಮನೆಯ ಯಜಮಾನ ಚಂದ್ರ. ಚಂದ್ರನನ್ನು ನಿಯಂತ್ರಿಸುವಂತಹ, ಸೂರ್ಯನನ್ನು ನಿಯಂತ್ರಿಸುವಂತಹ ನಮ್ಮ ಪರಂಪರೆಯ, ನಮ್ಮ ಪೌರಾಣಿಕ ವಿಚಾರಗಳ, ಮೈಥಾಲಜಿಕಲ್ ವಿಚಾರಗಳನ್ನು ಅವಲಂಬಿಸಿ ನಮ್ಮ ಪುರಾಣಗಳ ಕಥೆಯನ್ನು ನಾವು ಸ್ಪಷ್ಟೀಕರಣ ಮಾಡಿಕೊಂಡಾಗ ಜಗತ್ತಿನ ಚಕ್ಷುಗಳಾಗಿ ಚಂದ್ರ ಮತ್ತು ಸೂರ್ಯರು ಕಾಣಿಸ್ಕೊಳ್ತಾರೆ. ಅಂದರೆ ಜಗತ್ತಿನ ಚಕ್ಷುಗಳು ಅಂದ್ರೇನು? ಜಗತ್ತಿಗೆ ಬೇಕಾದಂಥ ಬೆಳಕನ್ನು ಅವರು ಕೊಡ್ತಾರೆ. ಅವರು ಬೆಳಕಿಲ್ಲದೆ ಹೋದರೆ ನಾವು ಏನನ್ನೂ ನೋಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾದರೆ ಇಡೀ ಮನುಷ್ಯನ ಚೈತನ್ಯ ಬೆಳಕೇ ಇಲ್ಲದ ವಿಚಾರದಲ್ಲಿ ತನ್ನ ಚೈತನ್ಯವನ್ನು ಕಳ್ಕೊಳ್ಳುವಂತಹ ಒಂದು ದುರ್ಭರ ಸ್ಥಿತಿಯನ್ನು ಅದು ಉಂಟು ಮಾಡಿಕೊಳ್ಳುತ್ತೆ ಅಂತಾದರೆ, ಬೆಳಕಿಗೆ ಹಾಗಾದರೆ ಯಾವ ಶಕ್ತಿ ಹೇಗೆ ಬರುತ್ತೆ? ಇದು ಅರ್ಥವಾಗದೆ ಹೋದಂಥದ್ದು. ಹಾಗಾಗಿ ಚಂದ್ರನ ಸಂದರ್ಭದಲ್ಲಿ ಈ ರಾಶಿಯವರ ಯಜಮಾನ ಚಂದ್ರನಾಗಿ ಈ ಚಂದ್ರನ ಒಂದು ಶಕ್ತಿಯನ್ನು ಕುಗ್ಗಿಸಲಿಕ್ಕಾಗಿ, ಅಥವಾ ಈ ರಾಶಿಗೆ ಸೇರಿದ ವ್ಯಕ್ತಿಗಳ ಶಕ್ತಿಯನ್ನು ಕುಗ್ಗಿಸಲಿಕ್ಕಾಗಿ, ಅಂದರೆ ಇವರಲ್ಲಿ ಇರುವಂತಹ ಒಂದು ಸಾವಯವ ಏನು ಇವರ ಕೆಮಿಸ್ಟ್ರಿ ಇದೆ, ಆ ಕೆಮಿಸ್ಟ್ರಿಯಲ್ಲಿ ದೋಷವನ್ನು ತಂದಿಡುವುದಕ್ಕಾಗಿ ಸರ್ಪದ ಪೊರೆಯನ್ನು ಉಪಯೋಗಿಸ್ಕೊಡುವಂತಹದ್ದನ್ನು ಯಾರು ಈ ಒಂದು ಬ್ಲ್ಯಾಕ್ ಮ್ಯಾಜಿಕನ್ನು ನಡೆಸಬಹುದಾದಂಥ ವ್ಯಕ್ತಿ, ಆ ಸರ್ಪದ ಪೊರೆ, ಸರ್ಪ ಎಲ್ಲ ಜೀವಿಗಳ ಹಾಗಲ್ಲ, ತನ್ನ ಹೊರಮೈಯ ಚರ್ಮದ ಪೊರೆಯನ್ನು ಅದು ಆಗಾಗ ಏನು ಮಾಡ್ಕೊಳುತ್ತೆ, ಕಳಚ್ಕೊಳ್ಳುತ್ತೆ. ಸರ್ಪ ಪೊರೆ ಕಳಚ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ಪೊರೆಯಲ್ಲಿ ಹಾಗಾದರೆ ಏನಿದೆ ಅಂಥದ್ದೊಂದು ದೊಡ್ಡ ವಿಚಿತ್ರವಾದಂತಹ ನೆಗೆಟಿವ್ ಎನರ್ಜಿ, ಚಂದ್ರನನ್ನು ಕುಗ್ಗಿಸಬಹುದಾದಂಥ, ಚಂದ್ರನ ಯಜಮಾನತ್ವದ ಕರ್ಕಾಟಕ ರಾಶಿಯವರನ್ನು ಕುಗ್ಗಿಸುವಂಥ ಶಕ್ತಿ ಯಾವ ರೂಪದಲ್ಲಿ ಅದು ಇರುತ್ತೆ ಅಂತ ಕೇಳಿದರೆ, ಇದಕ್ಕೆ ಬೇಕಾದಂತಹ ಘಟಕ ಬರೇ ಸರ್ಪದ ಆ ಒಂದು ವಿಸರ್ಜಿಸಲ್ಪಟ್ಟಂಥ ಚರ್ಮದ ಘಟಕದಿಂದ ಮಾತ್ರ ಅಲ್ಲ, ಈ ಸರ್ಪದ ಚರ್ಮಕ್ಕೆ ಸ್ಮಶಾನದ ಮಣ್ಣನ್ನು ತಂದು ಸೇರಿಸುವಂಥ ಒಂದು ಕ್ರಿಯೆಯೂ ನಡೆಯುತ್ತೆ. ಹಾಗಾದರೆ ಅವೆರಡೂ ಸೇರಿದಾಗ ಯಾವ ರೀತಿಯ ರಾಸಾಯನಿಕ ಸಂಯೋಜನೆ ಯಾವುದೋ ಒಂದು ರಾಶಿಯ ಜನರ ಮೇಲೆ ತನ್ನ ಇಫೆಕ್ಟನ್ನು ಕೊಡುತ್ತೆ ಅಂತ ಕೇಳಿದ್ರೆ, ಅಲ್ಲಿ ನಡೆಯುವಂಥ ಕೆಲವು ಆ ಪೂಜಾ ವಿಧಾನಗಳು, ಆ ಪೂಜಾ ವಿಧಾನ ಹಾಗಾದರೆ ಶಿಷ್ಟ ದೇವತೆಯನ್ನು ನಡೆಸಬಹುದಾದಂತಹ ವಿಧಾನಗಳಲ್ಲಿ ಅದು ನಡೀತದೋ ಅಂತ ಕೇಳಿದರೆ, ಶಿಷ್ಟ ದೇವತೆಯ ವಿಚಾರದಲ್ಲಿ ನಡೆಯುವಂಥ ಪೂಜೆಗಳೇ ಅಲ್ಲಿ ನಡೆಯುತ್ತೆ ಅಂತಲ್ಲ, ಅಲ್ಲಿಯ ಘಟಕಗಳೇ ಬೇರೆ ಇರ್ತವೆ. ಅಲ್ಲಿ ಉಪಯೋಗಿಸಲ್ಪಡುವಂತಹ ಹುಲ್ಲು ಅಥವಾ ಅಲ್ಲಿ ಉಪಯೋಗಿಸಲ್ಪಡಬಹುದಾದಂತಹ ಹೂವು, ಈ ಹೂವುಗಳೆಲ್ಲ ಅಥವಾ ಅಲ್ಲಿ ಉಪಯೋಗಿಸಲ್ಪಡಬಹುದಾದಂತಹ ಕೆಲವು ಇನ್ನಿಷ್ಟು ನೆಗೆಟಿವ್ ಪದಾರ್ಥಗಳು, ಅಂದರೆ ಮನುಷ್ಯನ ಮಲ ವಿಸರ್ಜನೆಯಿಂದ ಹಿಡಿದು, ಮೂತ್ರ ವಿಸರ್ಜನೆಯಿಂದ ಹಿಡಿದು, ಸಿಂಬಳದ ವಿಸರ್ಜನೆಯಿಂದ ಹಿಡಿದು ಥೊತ್ತಂತ ನಾವೇನು ಇದನ್ನು ಕಂಡಾಗ ಹೇಸಿಗೆ ಪಡ್ತೇವೋ ಅಂತಹ ವಸ್ತುಗಳ ಒಂದು ಉಪಯೋಗ ಅಲ್ಲಿ ನಡೆಯುವಂಥ ರೀತಿಯಲ್ಲಿ ಸ್ಮಶಾನದ ಮಣ್ಣಿಗೂ ಈ ಸರ್ಪವು ಏನು ಪೊರೆಯನ್ನು ಬಿಟ್ಟುಕೊಳ್ತು ಅಂತ ಹೇಳ್ತೇವೆ, ಆ ಪೊರೆಗೂ ಮತ್ತು ಈ ಒಂದು ತ್ಯಾಜ್ಯಕ್ಕೂ ಯಾವುದೋ ಒಂದು ರೀತಿಯ ಒಂದು ಅಲ್ಲಿನ ತಾಂತ್ರಿಕ ವಿಧಾನಗಳಿಂದ ನಡೆಯಲ್ಪಡುವಂತಹ ವಿಶೇಷ ಆವಿಷ್ಕಾರ ಯಾವ ವ್ಯಕ್ತಿಯ ವಿರುದ್ಧವಾಗಿ ಇದು ನಡೆಯಲ್ಪಡಬೇಕು ಅನ್ನೋದಾಗಿ ಉದ್ದೇಶ ಹೊಂದಿರ್ತದೋ, ಆ ಶಕ್ತಿ, ಆ ಉದ್ದೇಶ ನೆರವೇರುವ ರೀತಿಯಲ್ಲಿ ತನ್ನ ಸಂವಿಧಾನವನ್ನು ಆ ಕ್ರಿಯೆ ಪಡ್ಕೊಡುತ್ತೆ. ಹಾಗಾದರೆ ಈ ರಾಶಿಯವರಿಗೆ ಯಾವುದಕ್ಕಾಗಿ, ಅವರ ವಿರುದ್ಧವಾಗಿ ಏನನ್ನು ನಡೆಸಬೇಕು ಅನ್ನೋದಕ್ಕಾಗಿ ಮುಂದಾಗಿ ಇಂತಹ ಒಂದು ವಿಚಾರ ನಡೆಯುತ್ತೆ ಅಂತಂದರೆ, ನೀರಿನ ಸಂಬಂಧವಾದಂಥ ಯಾವುದೇ ಒಂದು ನೆಗೆಟಿವ್ ವಿಚಾರಗಳು ಆ ಮನುಷ್ಯನನ್ನು ನಾಶ ಮಾಡಬೇಕು. ಈಗ ನಮಗೆ ಎಲ್ಲರಿಗೂ ಸರಿ ಇರಬಹುದಾದಂಥ ಶ್ವಾಸಕೋಶದ ಸಮಸ್ಯೆ ನಮಗೆ ಒಬ್ಬನಿಗೆ ಯಾಕೆ ಬರುತ್ತೆ? ಅದು ಪ್ರಾರಂಭಿಕವಾಗಿಯೇ ಯಾವುದೋ ಒಂದು ಸ್ವಾಭಾವಿಕ ಕಾರಣದಿಂದಾಗಿ ಬರುವಂತಹ ರೀತಿ ನೀತಿಗಳು ಬೇರೆ. ಆದರೆ ಅನೇಕರಿಗೆ ನಾವು ಇವತ್ತು ಈ ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಹೃದಯಾಘಾತದ ಬಗೆಗಾಗಿನ ವಿಚಾರವನ್ನು ನಾವಿಲ್ಲಿ ಗ್ರಹಿಸಬೇಕಾಗುತ್ತೆ. ನಾವು ಹೃದಯಾಘಾತದಿಂದ ಸತ್ತವರ ಬಗ್ಗೆ ಇವರಿಗೆ ಪ್ರೆಷರ್ ಇತ್ತೆ, ಇವರಿಗೆ ಇನ್ನೇನಾದರೂ ಇತ್ತೆ, ಅಥವಾ ಆ ಒಂದು ಹೃದಯದ ಸಂಬಂಧಿ ಕಾಯಿಲೆ ಏನಾದರೂ ಇತ್ತೆ ಅಂತ ಕೇಳಿದಾಗ ಯಾವುದೂ ಇದ್ದಿರಲಿಲ್ಲ ಅನ್ನುವಂಥ ಉತ್ತರ ಬರುತ್ತೆ.
ನಾವು ಎಷ್ಟೋ ಯಾಕೆಂದರೆ ಯಾರು ಸೆಲೆಬ್ರಿಟಿಗಳೋ ಅವ್ರ ವಿಚಾರಗಳು ಅವರು ಸತ್ತಾಗ ನಮಗೇನಾಗುತ್ತೆ ಅವರ ಬಗೆಗಾಗಿನ ಸಾವಿನ ವಿಚಾರಗಳು ತಿಳಿಯುತ್ತೆ. ಅನೇಕ ರೀತಿಯ ಅನಿರೀಕ್ಷಿತವಾದಂತಹ ಹೃದಯ ಸ್ತಂಭನ ಅನ್ನುವಂಥದ್ದು ಏನಾಗ್ಬಿಡುತ್ತೆ, ಅದು ನಡೆಯಲ್ಪಟ್ಟಾಗ ಇಂತಹದ್ದೊಂದು ವಿಚಿತ್ರವಾದಂತಹ ಒಂದು ಪೂಜೆ ನಡೆದಿತ್ತೆ, ಇಂತಹ ಒಂದು ಈ ಬ್ಲ್ಯಾಕ್ ಮ್ಯಾಜಿಕ್ ನಡೆಯಲ್ಪಟ್ಟಿತ್ತೆ ಅಂತ ಕೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಆ ಒಂದು ಗೂಢವನ್ನು ಕೆಲವು ವಲಯಗಳಲ್ಲಿ ಕೇಳಿಸಿಕೊಂಡಾಗ ಹೌದು ಇದು ನಡೆದಿತ್ತು ಅನ್ನುವಂಥದ್ರ ಸತ್ಯ ನಮ್ಮ ಅರಿವಿಗೆ ಬರುತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಹೃದಯದ ಸಂಬಂಧಿಯಾದಂತಹ ಅಥವಾ ಲಂಗ್ಸ್ ಸಂಬಂಧಿಯಾದಂತಹ ಅಥವಾ ಪ್ಯಾಂಕ್ರಿಸ್ ಸಂಬಂಧವಾದಂಥದ್ದು ಅನೇಕ ರೀತಿಯ ದುರ್ಭರ ಸ್ಥಿತಿಗಳನ್ನು ತಂದು ಬಿಡಬಹುದಾದಂತಹ ವಿಚಾರಕ್ಕೆ ಈ ಒಂದು ವಿಚಾರಗಳು ಅಂದರೆ ಸರ್ಪದ ಒಂದು ವಿಸರ್ಜಿಸಲ್ಪಟ್ಟಂಥ ಪೊರೆ, ಅದಕ್ಕೆ ಸೇರಿಸಬಹುದಾದಂಥ ಸ್ಮಶಾನದ ಮಣ್ಣು. ಹಾಗಾದರೆ ಅದನ್ನು ಸೇರಿಸಿಬಿಟ್ರೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನಡೆದು ಬಿಡ್ತದೆ ಕೇಳಿದ್ರೆ ಹಾಗಲ್ಲ. ಅದಕ್ಕೆ ಬೇಕಾದಂತಹ ತಾಂತ್ರದ ವಿಚಾರಗಳನ್ನು ಆ ಪರ್ಟಿಕ್ಯುಲರ್ ಮನುಷ್ಯ ಅದಕ್ಕಾಗಿ ನಡೆಸಬೇಕಾದಂಥ ವಿಚಾರವೂ ಅಲ್ಲಿ ಪ್ರಧಾನವಾಗಿರುತ್ತೆ. ಅದು ನಡೆದಾಗ ಏನಾಗುತ್ತೆ, ಇಂಥದ್ದೊಂದು ಸಂಭವಿಸುತ್ತೆ. ಅದು ವಿಶೇಷವಾಗಿ ಕರ್ಕಾಟಕ ರಾಶಿಯವರ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಅವರ ನಾಶದ ಸಂಚನ್ನೇ ಉಪಯೋಗಿಸಿಕೊಂಡು ನಡೆಸಬಹುದಾದಂಥ ನಾಶಕ್ಕೆ ಕಾರಣವನ್ನು ಮಾಡಿಕೊಡುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.